ಚಳಿಗಾಲದಲ್ಲಿ ನಾವು ಯಾವ ಆಹಾರಗಳನ್ನ ಹೆಚ್ಚಾಗಿ ಸೇವಿಸಬೇಕಾಗುತ್ತೆ ನಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡೋದಕ್ಕೆ? ಹೊರಗಡೆ ಇರುವಂತ ಕ್ಲೈಮೇಟ್ ಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಫುಡ್ ಗಳನ್ನ ನಾವು ಚೇಂಜಸ್ ಮಾಡ್ಕೋಬೇಕು. ಅಂದ್ರೆ ದೇಹಕ್ಕೆ ಸ್ವಲ್ಪ ಉಷ್ಣಾಂಶ ಕೊಡುವಂತ ಆಹಾರಗಳನ್ನ ಸೇವನೆ ಮಾಡಬೇಕು. ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಜಾಸ್ತಿ ಆಗ್ತಾ ಆಗ್ತಾ ನಿಮ್ಮ ಡೈಜೆಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕೋಲ್ಡ್ ಕ್ಲೈಮೇಟ್ ಅಲ್ಲಿ ನಮ್ಮ ಸ್ಕಿನ್ ಅಲ್ಲಿ ಡ್ರೈನೆಸ್, ಶುಷ್ಕತೆ ಜಾಸ್ತಿ ಆಗೋಕ್ ಶುರು ಆಗುತ್ತೆ. ವೀಕ್ಷಕರ ನಮಸ್ಕಾರ, ಡಾಕ್ಟರ್ ಬಾಸ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಚಳಿಗಾಲದ ಜೊತೆಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತವೆ. ಹೀಗಾಗಿ ಈ ಸಮಯದಲ್ಲಿ ನಮ್ಮ ದೇಹಕ್ಕೆ ವಿಶೇಷ ಕಾಳಜಿಯ ಅವಶ್ಯಕತೆ ಇದೆ. ಸೊ ಚಳಿಗಾಲದಲ್ಲಿ ಕಾಣಿಸಿಕೊಳ್ಳುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಹಾಗೆ ಅವುಗಳಿಗೆ ಪರಿಹಾರವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಖ್ಯಾತ ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಸಂದೀಪ್ ಬಣಕಲ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ನಾನಾಗಲೇ ಹೇಳಿದಾಗೆ ಚಳಿಗಾಲದಲ್ಲಿ ಒಂದಷ್ಟು ಎಕ್ಸ್ಟ್ರಾ ಕೇರ್ ತಗೋಬೇಕಾಗತ್ತೆ ನಮ್ಮ ಹೆಲ್ತ್ ಬಗ್ಗೆ ನಾವು. ಸೊ ಆಯುರ್ವೇದದ ಪ್ರಕಾರ ಈ ಸೀಸನ್ ನಲ್ಲಿ ನಾವು ಯಾವ ಆಹಾರಗಳನ್ನ ಹೆಚ್ಚಾಗಿ ಸೇವಿಸಬೇಕಾಗತ್ತೆ ನಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡೋದಕ್ಕೆ? ಕೋಲ್ಡ್ ಕ್ಲೈಮೇಟ್ ಅಂತಂದ್ರೆ ಆಯುರ್ವೇದದಲ್ಲಿ ಅದನ್ನ ಎರಡು ರೀತಿ ಡಿವೈಡ್ ಮಾಡ್ತೀವಿ. ಆ ಕೋಲ್ಡ್ ಕ್ಲೈಮೇಟ್ ಅನ್ನ ನಾವು ಎರಡು ಋತುಗಳಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಹೇಮಂತ ಋತು ಅಂತ ಅಂಡ್ ಶಿಶಿರ ಋತು ಅಂತ. ಈಚ್ ಋತು ಎರಡೆರಡು ತಿಂಗಳು ಇರುತ್ತೆ. ಇವಾಗ ನಡೀತಾ ಇರೋದು ಹೇಮಂತ ಋತು ಅಂತ. ಹೇಮಂತ ಋತುವಲ್ಲಿ ಸ್ವಲ್ಪ ಈ ಅದು ಏನು ರೇನಿ ಸೀಸನ್ ಇಂದ ಕೋಲ್ಡ್ ಸೀಸನ್ಗೆ ಹೋಗ್ತಾ ಇರ್ತೀವಿ. ಅಲ್ಲಿ ಕೆಲವೊಂದು ದೇಹದಲ್ಲಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಹೊರಗಡೆ ಇರುವಂಥ ಕ್ಲೈಮೇಟ್ಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಫುಡ್ಗಳನ್ನು ನಾವು ಚೇಂಜಸ್ ಮಾಡ್ಕೋಬೇಕು. ಈಗ ರೇನಿ ಸೀಸನಲ್ಲಿ ಒಂಥರ ಫುಡ್ ತೊಗೊಂಡೆ, ಕೋಲ್ಡ್ ಕ್ಲೈಮೇಟಲ್ಲಿ ಬಾಡಿಗೆ ಪ್ರಿವೆಂಟ್ ಮಾಡೋದಕ್ಕೆ ಆದಷ್ಟು ಸ್ವಲ್ಪ ವಾರ್ಮ್ ಫುಡ್ಗಳನ್ನು, ಸೊ ಲೈಕ್ ತುಂಬ ಈಗ ಅನ್ಕುಕ್ಡ್ ಫುಡ್ ಅಂತ ಹೇಳ್ತೀವಿ, ಅದನ್ನು ಅವಾಯ್ಡ್ ಮಾಡಿಕೊಂಡು ಹಸಿ ತರಕಾರಿಗಳನ್ನು, ಸೊ ಅಂದರೆ ಯಾವುದು ಈಸಿ ಡೈಜೆಸ್ಟ್ ಆಗಬೇಕು ಅದು, ಮತ್ತು ವಾರ್ಮ್ ಕಂಡೀಷನ್ ಅಂದರೆ ದೇಹಕ್ಕೆ ಸ್ವಲ್ಪ ಉಷ್ಣಾಂಶ ಕೊಡುವಂಥ ಆಹಾರಗಳನ್ನು ಸೇವನೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸೂಪ್ಗಳು ಬೆಸ್ಟ್ ಆಪ್ಷನ್ಸು, ಕೆಲವೊಂದು ಕಷಾಯಗಳು ಬೆಸ್ಟ್ ಆಪ್ಷನ್ಸು. ಅದಕ್ಕೆ ನೋಡಿ, ನೀವು ಮೊದಲು ಈ ಕೋಲ್ಡ್ ಕ್ಲೈಮೇಟಲ್ಲಿ ಶುರು ಆಯಿತು ಅಂದರೆ ಎಲ್ಲರೂ ಕಾಫಿ ಟೀ ಬಿಟ್ಟು ಕಷಾಯಗಳನ್ನು ಕುಡಿಯೋಕ್ಕೆ ಶುರು ಮಾಡ್ತಾರೆ. ಸೊ ಶುಂಠಿ ಕಷಾಯ ಅಂತ ಮಾಡ್ತೀವಿ, ಕೆಲವೊಂದು ಆಯುರ್ವೇದಿಕ್ ಗಿಡಮೂಲಿಕೆ ಎಸ್ಟಿ ಮಧು ಅಂತ ಹಾಕಿ ಮಾಡ್ತೀವಿ. ಸೊ ಪಿಪ್ಪಲಿ ಇವೆಲ್ಲ ಏನು ಮಾಡುತ್ತೆ, ದೇಹದಲ್ಲಿ ಉಷ್ಣತೆಯನ್ನು ಜಾಸ್ತಿ ಮಾಡಿ ಈ ಕಾಲದಲ್ಲಿ ಕಫ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನು ಕಡಿಮೆ ಮಾಡೋದಕ್ಕೆ ಇವೆಲ್ಲದನ್ನು ಮಾಡುತ್ತೆ. ಆಮೇಲೆ ಏನಾಗುತ್ತೆ, ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಜಾಸ್ತಿ ಆಗ್ತಾ ಆಗ್ತಾ ನಿಮ್ಮ ಡೈಜೆಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಡೈಜೆಷನ್ ಇಂಪ್ರೂವ್ಮೆಂಟಿಗೂ ಈ ಥರ ಕಷಾಯ ಆ್ಯಂಡ್ ಸೂಪ್ಸ್ಗಳಂತ ಹೇಳಿದ್ನಲ್ಲ, ಅದು ಕೆಲವೊಂದ್ಸರಿ ಗಂಜಿ ಫಾರ್ಮಲ್ಲಿ ಬಿಸಿ ಬಿಸಿ ಗಂಜಿ ಕುಡಿಯೋದ್ರಿಂದ ಏನಂದರೆ ಈಸಿ ಡೈಜೆಸ್ಟ್ ಆಗಬೇಕು ಆ್ಯಂಡ್ ಅದು ದೇಹಕ್ಕೆ ಉಷ್ಣತೆನೂ ಕೊಡಬೇಕು. ಓಕೆ, ಆ ಥರ ಫುಡ್ಗಳನ್ನು ನಾವು ಇಂಡ್ಯೂಸ್ ಮಾಡ್ತೀವಿ. ಆಮೇಲೆ ಸೊ ಊಟಕ್ಕೆ ಬಂದಾಗ ಈಗ ಬ್ರೇಕ್ಫಾಸ್ಟು ಅಥವಾ ಊಟ ನಾವು ಮಾಡಬೇಕಾದ್ರೆ ಸ್ವಲ್ಪ ಆದಷ್ಟು ಈಸಿಲಿ ಡೈಜೆಸ್ಟೇಬಲ್ ಅಂದರೆ ಸ್ವಲ್ಪ ಸಮಯದಲ್ಲೇ ಡೈಜೆಸ್ಟ್ ಆಗುವಂಥದ್ದು ಆ್ಯಂಡು ಇವಾಗ ಕೋಲ್ಡ್ ಆಗಿರೋಂಥದ್ದು ಮಜ್ಜಿಗೆ ಆಯಿತು, ಮೊಸರಾಯಿತು, ಅದನ್ನು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಆದಷ್ಟು ಸ್ವಲ್ಪ ರಸಮ್ಮು, ಸಾಂಬಾರುಗಳು, ಮಸಾಲೆ ಪದಾರ್ಥ ಇದ್ದಂಥದ್ದನ್ನು ಹಾಕ್ಕೊಂಡು ಊಟ ಮಾಡೋದ್ರಿಂದ ನಮ್ಮ ದೇಹದ ಉಷ್ಣತೆಯೂ ಚೆನ್ನಾಗಾಗುತ್ತೆ, ಡೈಜೆಷನ್ನು ಇಂಪ್ರೂವ್ ಆಗುತ್ತೆ ಅಂತಲೂ ಹೇಳ್ಬೋದು. ಓಕೆ. ಸೊ ನೀವು ಹೇಳಿದ್ರಿ ಮಜ್ಜಿಗೆ ಮೊಸರನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕಂತ. ಸೊ ನಾವು ಡೈರಿ ಪ್ರಾಡಕ್ಟ್ಸ್ನ ಒಂದಲ್ಲ ಒಂದು ರೀತಿ ಪ್ರತಿದಿನ ಕನ್ಸ್ಯೂಮ್ ಮಾಡ್ತಾನೆ ಇರ್ತೀವಿ. ಸೊ ಮಜ್ಜಿಗೆ ಮೊಸರನ್ನ ಮಾತ್ರ ಅವಾಯ್ಡ್ ಮಾಡಬೇಕಾ ಅಥವಾ ಹಾಲಿನ ಉತ್ಪನ್ನಗಳು ಎಲ್ಲಾನು ಅವಾಯ್ಡ್ ಮಾಡಬೇಕಾ? ಹೇಗೆ ಅದು ನಮ್ಮ ದೇಹಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಚಳಿಗಾಲದಲ್ಲಿ ಅಂತ? ಮೊಸರು ಮಜ್ಜಿಗೆ ಅನ್ನೋದು ಶೀತವಾಗಿದೆ. ಅದರಲ್ಲಿ ಏನಾಗುತ್ತೆ ಅಂದರೆ ಕಫನ ವೃದ್ಧಿ ಮಾಡೋಂಥ ಇದಿರುತ್ತೆ. ಎಸ್ಪೆಷಲಿ ಬೆಳಗ್ಗೆ ಅಥವಾ ರಾತ್ರಿ ಕೆಲವೊಬ್ರು ಊಟ ಆದಮೇಲೆ ಮಜ್ಜಿಗೆ ಕುಡಿಯೋಂಥ ಹ್ಯಾಬಿಟ್ ಇಟ್ಕೊಂಡಿರ್ತಾರೆ. ಅದು ಈ ಕಾಲದಲ್ಲಿ ಒಳ್ಳೆಯದಲ್ಲ. ಸೊ ಈ ಕಾಲದಲ್ಲಿ ಡೈರಿ ಪ್ರಾಡಕ್ಟ್ಸ್ಗಳನ್ನು ನಾನು ನೋಡಬೇಕು ಅಂತಂದರೆ ಸೊ ತುಪ್ಪ ಈಸ್ ಅ ಬೆಸ್ಟ್ ಆಪ್ಷನ್. ಓಕೆ. ಸೊ ತುಪ್ಪ ಯೂಸ್ ಮಾಡೋದ್ರಿಂದ ನಿಮಗೆ ಅಗ್ನಿನೂ ದೀಪನ ಮಾಡುತ್ತೆ ಆ್ಯಂಡ್ ದೇಹಕ್ಕೆ ಬೇಕಾಗಿರೋಂಥ ಕ್ಯಾಲ್ಶಿಯಮ್ಮು, ಮ್ಯಾಗ್ನೇಷಿಯಮನ್ನು ಅದು ಕೊಡುತ್ತೆ. ಸೊ ಹಾಗಾಗಿ ಈ ಮೊಸರು ಅಥವಾ ಕೋಲ್ಡ್ ಆಗಿರೋಂಥ ಬೆಣ್ಣೆ, ಈ ಪನ್ನೀರ್ ಐಟಮ್ಗಳು, ಈ ಥರದ್ದೇನು ಡೈರಿ ಪ್ರಾಡಕ್ಟ್ ಇದೆ ಇದನ್ನು ಚಳಿಗಾಲದಲ್ಲಿ ಅವಾಯ್ಡ್ ಮಾಡಿಕೊಂಡು ತುಪ್ಪ ಆಗಿರ್ಬೋದು, ಸೊ ಕೆಲವೊಂದು ಮಧ್ಯಾಹ್ನ ಬಿಸಿಲು ಇರೋ ಟೈಮಲ್ಲಿ ಸ್ವಲ್ಪ ಮಜ್ಜಿಗೆನೂ ತೊಗೋಬೋದು. ಬಟ್ ಹಾಲು ತೊಗೋಬೋದು. ಹಾಲನ್ನ ವಾರ್ಮ್ ಕಂಡೀಷನಲ್ಲಿ ತೊಗೊಂಡ್ರೆ ಸೊ ಅದು ಯಾವುದೂ ಕಫನ ಮಾಡಲ್ಲ. ಸೊ ಹಾಗಾಗಿ ಹಾಲನ್ನು ಬಿಸಿ ಅಥವಾ ವಾರ್ಮ್ ಕಂಡೀಷನಲ್ಲಿ ತೊಗೊಳೋದ್ರಿಂದ ಸೊ ಅದು ಪಿತ್ತಶಾಮಕನೂ ಆಗುತ್ತೆ ಆ್ಯಂಡ್ ಅದು ದೇಹಕ್ಕೆ ಬೇಕಾಗಿರೋಂಥ ಕ್ಯಾಲ್ಶಿಯಮ್ಮು, ಮ್ಯಾಗ್ನೇಷಿಯಮ್ಮು, ಸ್ನಿಗ್ಧತೆ ಅಂತ ಹೇಳ್ತೀವಿ. ಯಾಕಂದರೆ ಈ ಕೋಲ್ಡ್ ಕ್ಲೈಮೇಟಲ್ಲಿ ನಮ್ಮ ಸ್ಕಿನ್ನಲ್ಲಿ ಡ್ರೈನೆಸ್ಸು, ದೇಹದಲ್ಲಿ ಒಂದು ಶುಷ್ಕತೆ ಅಂತ ಹೇಳ್ತೀವಿ, ಆ ಶುಷ್ಕತೆ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಅಂಥ ಹೊತ್ತಲ್ಲಿ ಸ್ವಲ್ಪ ಸ್ನೇಹನ ಅಥವಾ ಸ್ನಿಗ್ಧತೆ ದೇಹಕ್ಕೆ ಬೇಕು. ಅದನ್ನು ನಾವು ಈ ತುಪ್ಪ ಅಥವಾ ಈ ಹಾಲು
ಮುಖಾಂತರ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಸಿಗುತ್ತೆ. ಅಟ್ಲೀಸ್ಟ್ 1 ರಿಂದ 2 ಚಮಚ ದಿನಕ್ಕೆ ತುಪ್ಪ ಬಳಸೋದ್ರಿಂದ, ಅದು ದೇಸಿ ತುಪ್ಪ ಬಳಸೋದ್ರಿಂದ ಇನ್ನೂ ತುಂಬ ಒಳ್ಳೆಯದು. ಸೊ ಯಾವ್ಯಾವ ತುಪ್ಪ ಅಂದರೆ ಇವಾಗ ಕೆಲವೊಬ್ರು ಡಾಲ್ಡಾನು ಯೂಸ್ ಮಾಡ್ತಾರೆ, ಅದನ್ನು ತುಪ್ಪ ಅನ್ಕೋತಾರೆ. ಬಟ್ ದೇಸಿ ತುಪ್ಪ ಅಂತ ಏನು ಹೇಳ್ತೀವಿ, ಆ ತುಪ್ಪ ಬಳಸೋದ್ರಿಂದ ಅದರಲ್ಲಿರೋಂಥ ಗುಣಧರ್ಮಗಳು ನಿಮ್ಮ ದೇಹಕ್ಕೆ ಸ್ನಿಗ್ಧತೆ ಕೊಡುತ್ತೆ ಆ್ಯಂಡ್ ದೇಹದ ಡೈಜೆಷನ್ನು ಆ್ಯಂಡ್ ಬೇಕಾಗಿರೋಂಥ ಈ ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್ಮು ಸಪ್ಲಿಮೆಂಟೇಷನ್ಸ್ಗಳು ಡೈರಿ ಪ್ರಾಡಕ್ಟ್ಗಳಿಂದ ಸಿಗುತ್ತೆ ಅಂತಲೂ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.